ಎಲ್ಲರಿಗೂ ನಮಸ್ಕಾರ. ರಾಮಕೃಷ್ಣ ಆಶ್ರಮದಿಂದ ಸ್ವಾಮೀಜಿ ಮಾತಾಡ್ತಾ ಇರೋದು. ಸುಮಾರು ವರ್ಷ ಮೈಸೂರಲ್ಲಿ 14 ವರ್ಷ ಮೈಸೂರು ಇದ್ರೂ ಕೂಡ ಪ್ರಪ್ರಥಮ ಬಾರಿಗೆ ಇದೇ ನಾನು ಫಸ್ಟ್ ಟೈಮು ಇಂಥ ಒಂದು ಅದ್ಭುತವಾದ ಒಂದು ಫ್ಲವರ್ ಶೋ ನೋಡ್ತಾ ಇರೋದು. ತೋಟಗಾರಿಕೆ ಇಲಾಖೆಯವರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಲಕ್ಷಾಂತರ ಜನರು ಒಂದು ನೇಚರ್ನ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ಳೋಕ್ಕೋಸ್ಕರ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಮ್ಮ ಪೂರ್ಣಜ ತೇಜಸ್ವಿ ಅವರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ದಾರೆ. ನಮ್ ಕೂಡ ಪೂರ್ಣ ತೇಜಸ್ವಿ ತುಂಬಾನೇ ಅವರ ಫ್ಯಾಮಿಲಿ ಎಲ್ಲ ತುಂಬಾ ಹತ್ರ. ನಮ್ ಕೂಡ ಅವ್ರ ಸಾಹಿತ್ಯವನ್ನು ತುಂಬ ಓದಿದ್ದೀನಿ. ಯಾಕೆಂತಂದ್ರೆ ನಮ್ಮ PUC ಇರ್ಬೇಕಾದ್ರೆ ಕರ್ವಾಲ ಕಾದಂಬರಿ ಅವ್ರ ನಾನ್ ಲಿಟಲ್ ಆಗಿತ್ತು. ಸೊ ಇಲ್ಲಿ ಫ್ಲವರ್ಸ್ ಎಲ್ಲ ನೋಡಿದ್ರೆ ಲಕ್ಷಾಂತರ ವೆರೈಟೀಸ್ ಫ್ಲವರ್ಸ್ ಎಲ್ಲ ಇದೆ. ಇದು ಅದ್ಭುತ. ಇದು ಎಷ್ಟೆಲ್ಲ ಹೇಗಪ್ಪ ಮಾಡಿದ್ರೆ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ನಾವು ಮೈಸೂರಲ್ಲೂ ಕೂಡ ಪಾರ್ಕ್ ಎಲ್ಲ ಇದೆ, ಅಲ್ಲಿ ವಿವಿಧವಾದ ಹೂವಿನ ಗಿಡಗಳು ಬೇರೆ ಬೇರೆ ಇದ್ರೂ ಕೂಡ ಇಲ್ಲಿನ ಒಂದು ವಿಶೇಷ ಏನಂದ್ರೆ ಎಷ್ಟು ವೆರೈಟಿ ಅಂತ ನೀವು ಲೆಕ್ಕನೆ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಅದ್ಭುತ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಇಲ್ಲಿ ಕೆಲಸ ಮಾಡಿದಂತ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.